ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸುತ್ತಿದ್ದಾಗ ಪೊಲೀಸರ ಮಧ್ಯಪ್ರವೇಶದಿಂದ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನ ಮನವೊಲಿಸಲು ಯತ್ನಿಸಿದರು. ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಸಮೀಪವಿರುವ ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಅಭಿವೃದ್ಧಿಪಡಿಸಲು ಲಿಯೋ ಕ್ಲಬ್ ಆಫ್ ಮಾರ್ಗ ದತ್ತು ಪಡೆದು ಅಭಿವೃದ್ಧಿಪಡಿಸಿ ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ವಿಗ್ರಹ ಪ್ರತಿಷ್ಠಾಪಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಶಿಕ್ಷಣ ಇಲಾಖೆ ಅನುಮತಿ ನೀಡದೇ ಇರುವ ಕಾರಣಕ್ಕೆ ರಾತ್ರೋರಾತ್ರಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಕೆಲ ಪದಾಧಿಕಾರಿಗಳು ಅಂಬೇಡ್ಕರ್ ವಿಗ್ರಹವನ್ನ ಇಟ್ಟು ಹೋಗಿದ್ದರು. ನಂತರ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಅಂಬೇಡ್ಕರ್ ವಿಗ್ರಹಕ್ಕೆ ಪೆಂಡಾಲ್ ಸುತ್ತಿ ಮುಚ್ಚಿದ್ರು. ಇದಕ್ಕೆ ಆಕ್ರೋಶಗೊಂಡ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಣ ಇಲಾಖೆ, ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಅಂಬೇಡ್ಕರ್ ವಿಗ್ರಹಕ್ಕೆ ಕೊಳಕು ಬಟ್ಟೆ ಸುತ್ತಿದ್ದಾರೆ ಎಂದು ಹಲವು ಪ್ರತಿಭಟನೆಗಳನ್ನ ನಡೆಸಿ ಕಳೆದ 6 ದಿನಗಳಿಂದ ತಾಲೂಕು ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ಅಂಬೇಡ್ಕರ್ ವಿಗ್ರಹ ಇಟ್ಟಿರುವ ಶಾಲೆಯ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆಗೆ ಛೀಮಾರಿ ಹಾಕುತ್ತಾ ಧಿಕ್ಕಾರಗಳನ್ನ ಕೂಗಿದ್ದಾರೆ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೋದಂಡರಾಮ ಅವರು ಮಾತನಾಡಿ, ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಕೊಳಕು ಬಟ್ಟೆ ಸುತ್ತಿ ಅವಮಾನ ಮಾಡಿದೆ. ಈ ಕೂಡಲೇ ವಿಗ್ರಹ ಸುತ್ತಲೂ ಸುತ್ತಿರುವ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಲು ಅವಕಾಶ ಕಲ್ಪಿಸಿಕೊಡದೇ ಇದ್ದ ಸಂದರ್ಭದಲ್ಲಿ ಅಧಿಕಾರಿಗಳ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳ ವಿರುದ್ಧ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಏನು ಅನಾಥರೈಸ್ಡ್ ಬಾಬಾ ಸಾಹೇಬ್ರಿಗೆ ಯಾಕೆ ಬರ್ತೀವಿ ಸಾಹೇಬ್ರೆ? ಯಾರೋ ಇಟ್ಟಿದ್ದಾರೆ, ನಾನು ಇಟ್ಟಿರೋ ಬಗ್ಗೆ ಅದು ರೈಟ್ ರಾಂಗು ಅನ್ನೋದಲ್ಲ ನನ್ನ ಇಶ್ಯೂ. ನಮ್ಮ ಇಶ್ಯೂಗಳು ಅಥವಾ ನನ್ನ ಅಣ್ಣ ತಮ್ಮಂದರು ಅಲ್ಲಿ ನಿಮ್ಮ ಆಫೀಸ್ ಮುಂದೆಗಡೆ ಹೋರಾಟ ಮಾಡ್ತಾ ಇರೋದು ಇಶ್ಯೂ ಅದಲ್ಲ ನಮ್ಮ ಇಶ್ಯೂ. ನಮ್ಮ ಇಶ್ಯೂ ಏನು ಅಂತಂದರೆ, ಬಾಬಾ ಸಾಹೇಬರಿಗೆ ಗೋಣಿ ಚೀಲದಲ್ಲಿ ಅಥವಾ ಅವಮಾನ ಮಾಡುವಂಥ ಕೆಲಸವನ್ನು ಆಡಳಿತ ವರ್ಗ ಯಾಕೆ ಮಾಡ್ತಿದೆ, ಇಷ್ಟೇ ಪಾಯಿಂಟ್. ನಮ್ಮಲ್ಲೇನು ಅಂತಂದರೆ, ಸರ್ದಾರ್ ಪಟೇಲ್ದು ರಾಷ್ಟ್ರದ ಪ್ರಧಾನಮಂತ್ರಿ ಉದ್ಘಾಟನೆ ಮಾಡ್ತಾರೆ. ಅದಕ್ಕೆ ರಾಷ್ಟ್ರದ ರಾಜಧಾನಿಯಲ್ಲಿ ಎಷ್ಟೊಂದು ಪ್ರತಿಮೆಗಳಿದೆ, ಯಾವುದಕ್ಕೂ ಪರ್ಮಿಷನ್ ಇಲ್ಲ. ಬಾಬಾ ಸಾಹೇಬರಿಗೆ ಯಾಕೆ ಪರ್ಮಿಷನ್ ಬೇಕು ಅನ್ನೋದು ಮೂಲ. ಹಂಗೂ ಪರ್ಮಿಷನ್ ಬೇಕು, ಸರಿ ತಗೊಳ್ಳೋಣ. ಗಣೇಶ ಇಟ್ಟಿದ್ದೀರಲ್ಲ, ತೆಗೆದುಬಿಡಿ. ನೀವು ಓದಿರೋಂಥ ಸ್ಕೂಲುಗಳು, ಕಾಲೇಜುಗಳು ಸರಸ್ವತಿ ಪೂಜೆ ಇಡ್ತಿದ್ರು ಹಿಂದೆ, ಇವಾಗ ಅದನ್ನು ಬಿಟ್ಟಿದ್ದಾರೆ ಸದ್ಯ. ಅವಾಗ ಯಾವ 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 ಅನುಮತಿ ಇತ್ತು ಸಾಹೇಬ್ರೆ? ನಮ್ಮಲ್ಲಿ ಇಶ್ಯೂ ಏನಂತ ಹೇಳಿದ್ರೆ, ಯಾವುದೋ ನಿಮ್ಮ ಯಾರೋ ಒಬ್ಬರು ಮಾಡುವಂಥ ರಾಜಕಾರಣಕ್ಕೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂಥದ್ದು ಇಲಾಖೆಗೆ ತುಂಬ ಅವಮಾನಕರ ಸಂಗತಿ ಇದು. ಆಮೇಲೆ ನಿಮ್ಮನ್ನು ಕೈಗೊಂಬೆಗಳ ಥರ ಆಟ ಆಡಿಸ್ತಾರಂಥ ರಾಜಕಾರಣಿಗಳಿಗೆ ಎಲ್ಲರೂ ಕೂಡ ಧಿಕ್ಕಾರ ಇದೆ. ಇದೇ ಸರ್ಕಾರವನ್ನು ಇಡೀ ದಲಿತ ಸಮುದಾಯ ನಾವು ವೋಟ್ ಹಾಕಿ ಗೆಲ್ಲಿಸಿದ್ದೇವೆ, ನಿಮ್ಮ ಗಮನಕ್ಕಿರಲಿ. ನೀವು ಯಾರಿಗೆ ರೆಪ್ರೆಸೆಂಟೇಟಿವ್ ಮಾತಾಡ್ತಾರೋ ಅವ್ರಿಗೆ ಹೇಳಿ ಈ ಮಾತನ್ನು. ನಾನು ವೈಯಕ್ತಿಕವಾಗಿ ನಿಮ್ಮನ್ನಾಗಲಿ ಪೊಲೀಸರಿಗೆ ಬ್ಲೇಮ್ ಮಾಡ್ತಾ ಇಲ್ಲ. ಯಾಕಂದರೆ ನೀವು ಏನೇನೂ ಇಲ್ಲ, ಅಶಕ್ತರು ನೀವು, ನಮಗೆ ಗೊತ್ತಿದೆ. ಇದು ಕೇವಲ ಚಿಂತಾಮಣಿ ತಾಲೂಕು ಇಶ್ಯೂ, ಚಿಕ್ಕಬಳ್ಳಾಪುರ ಜಿಲ್ಲಾ ಇಶ್ಯೂ ಅಲ್ಲ, ಉಳಿದಿಲ್ಲ ಇದು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗ ಅಧಿಕಾರಿ ಅಶ್ವಿನ್ ಅವರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿ, ಅಂಬೇಡ್ಕರ್ ವಿಗ್ರಹಕ್ಕೆ ಸುತ್ತಿರುವ ಬಟ್ಟೆಯನ್ನ ಕೂಡಲೇ ತೆರವುಗೊಳಿಸುತ್ತೇವೆ ಹಾಗೂ ಶುದ್ಧ ಬಟ್ಟೆಯನ್ನ ಕಟ್ಟುತ್ತೇವೆ. ಈ ವಿಚಾರ ಸರ್ಕಾರದ ಮಟ್ಟದಲ್ಲಿ ಇದ್ದು ಮೇಲಧಿಕಾರಿಗಳಿಂದ ಆದೇಶ ಬರುವವರೆಗೂ ಅಂಬೇಡ್ಕರ್ ವಿಗ್ರಹ ಇಟ್ಟಿರುವ ನಿಷೇಧಿತ ಸ್ಥಳಕ್ಕೆ ಹೋಗಲು ಯಾರಿಗೂ ಅವಕಾಶ ಕಲ್ಪಿಸಿಕೊಡಲು ಆಗುವುದಿಲ್ಲ ಎಂದು ವಿವರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೋದಂಡರಾಮ್, ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಬಾಬು, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಶ್ರೀಕಂಠ, ಚಿಂತಾಮಣಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ಖಜಾಂಜಿ ಗೋವಿಂದ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂ ಟಿವಿ ನ್ಯೂಸ್, ಚಿಂತಾಮಣಿ.